ಪಾಕಿಸ್ತಾನದ ವಿರುದ್ಧ ಭಾರತ ಗೆಲ್ಲೋದೇ ಒಂದು ರೀತಿಯ ರೋಮಾಂಚನ. ಅಂಥದ್ರಲ್ಲಿ ಉರುಸಿ ಉರುಸಿ ಗೆಲ್ಲೋದಿದೆಯಲ್ಲ, ಅದು ಭಾರತೀಯರ ಖುಷಿಯನ್ನ ಮತ್ತಷ್ಟು ಜಾಸ್ತಿ ಮಾಡಿದೆ. ಹೌದು, ಏಷ್ಯಾ ಕಪ್ 8ನೇ ಬಾರಿಗೆ ಮುಡಿಗೇರಿಸಿಕೊಂಡಿರುವಂತಹದ್ದು ಭಾರತ. ನಿನ್ನೆ ಈ ಸಂದರ್ಭದಲ್ಲಿ ಒಂದಿಷ್ಟು ಹೈಡ್ರಾಮಾಗಳು ಕೂಡ ಆಗಿದ್ದಾವೆ. ದುಬೈನಲ್ಲಿ ಪಾಕಿಸ್ತಾನಕ್ಕೆ ಮತ್ತೆ ಮತ್ತೆ ಮುಖಭಂಗವಾಗಿದೆ. ಏಷ್ಯಾ ಕಪ್ ಅನ್ನ ಗೆದ್ರೂ ಕೂಡ ಟ್ರೋಫಿಯನ್ನ ಸ್ವೀಕರಿಸಿಲ್ಲ ಟೀಂ ಇಂಡಿಯಾ. ಯಾಕಾಗಿ? ಎಸಿಸಿ ಮುಖ್ಯಸ್ಥನಿಂದ ಟ್ರೋಫಿಯನ್ನ ಸ್ವೀಕರಿಸೋದಕ್ಕೆ ನಿರಾಕರಣೆ ಮಾಡಿದೆ ಟೀಂ ಇಂಡಿಯಾ. ಏಷ್ಯಾ ಕಪ್ ಟ್ರೋಫಿ ನೀಡಬೇಕಿದ್ದು ಪಾಕ್ನ ಮೊಹಸಿನ್ ನಖ್ವಿ. ಎಸಿಸಿ ಚೇರ್ಮನ್ ಪಾಕಿಸ್ತಾನದ ಸಚಿವ ಈತನಿಂದ ಯಾವುದೇ ಕಾರಣಕ್ಕೂ ನಾವು ಟ್ರೋಫಿಯನ್ನ ಸ್ವೀಕರಿಸಲ್ಲ ಅಂತ ಹೇಳಿ ಟೀಂ ಇಂಡಿಯಾ ಹೇಳಿದೆ. ಶತ್ರು ರಾಷ್ಟ್ರದ ಸಚಿವನಿಂದ ಟ್ರೋಫಿಯನ್ನ ಸ್ವೀಕರಿಸದೆ ವಿರೋಧವನ್ನ ವ್ಯಕ್ತಪಡಿಸಿದೆ. ಆನ್ಫೀಲ್ಡ್ನಲ್ಲೂ ಕೂಡ ಭಾರತದ ಆಪರೇಷನ್ ಸಿಂಧೂರ ಅಂತ ಹೇಳಿ ಕೆಲವರು ವ್ಯಾಖ್ಯಾನವನ್ನ ಮಾಡ್ತಾ ಇದ್ದಾರೆ. ಪಹಲಗಾಮ ದಾಳಿಗೆ ಪಿಚ್ನಲ್ಲೂ ಕೂಡ ಭಾರತ ಪ್ರತೀಕಾರವನ್ನು ತೆಗೆದುಕೊಂಡಿದೆ. ಈ ಮೂಲಕ ಪಾಕಿಸ್ತಾನಕ್ಕೆ ಮತ್ತೆ ಮತ್ತೆ ಮುಜುಗರ ಮಾಡುವಂತಹ ಕೆಲಸವನ್ನ ಭಾರತ ಮಾಡಿದೆ. ಪಾಕ್ಗೆ ಮಹಾ ಮಂಗಳಾರತಿ ಕೆಲಸವನ್ನ ಎತ್ತುವಂತಹ ಕೆಲಸ ಆಗಿದೆ. ಚೆಂಡು ಬ್ಯಾಟ್ನಲ್ಲಿಯೇ ಬೆಂಡೆತ್ತುವಂತಹ ಕೆಲಸ ಆಯಿತು. ಇನ್ನು ಟ್ರೋಫಿ ಸ್ವೀಕರಿಸುವಂತಹ ಸಂದರ್ಭದಲ್ಲಿ ಪಾಕಿಸ್ತಾನದ ಕ್ರಿಕೆಟ್ ಕೌನ್ಸಿಲ್ನ ಅಧ್ಯಕ್ಷ ಗೃಹ ಸಚಿವ ಮೊಹಸಿನ್ ನಖ್ವಿ ಟ್ರೋಫಿಯನ್ನ ಇಂಡಿಯಾ ಆಟಗಾರರಿಗೆ ಕೊಡೋದು ಅಂಥೇಳಿ ನಿರ್ಧಾರ ಆಗುತ್ತೆ. ಇದಕ್ಕೆ ಯಾವುದೇ ಕಾರಣಕ್ಕೂ ಒಪ್ಪಲ್ಲ ಭಾರತದ ಆಟಗಾರರು. ಉಗ್ರರನ್ನ ಪೋಷಿಸ್ತಾ ಇರುವ, ಭಾರತದ ವಿರುದ್ಧ ಪದೇ ಪದೇ ಕತ್ತಿಯನ್ನು ಮಸಿತಾ ಇರುವಂತಹ ಇಂತಹ ರಾಷ್ಟ್ರದ ವ್ಯಕ್ತಿಗಳಿಂದ ನಾವು ಯಾವುದೇ ಕಾರಣಕ್ಕೂ ಪ್ರಶಸ್ತಿ ಸ್ವೀಕರಿಸಲ್ಲ ಅಂತ ಹೇಳಿ ನಿರ್ಧರಿಸಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಲೋಕೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಲೋಕೇಶ್, ಲಾಸ್ಟ್ ಟೈಮು ಶೇಕ್ ಹ್ಯಾಂಡ್ ಮಾಡದೇನೆ ದೊಡ್ಡ ಮಟ್ಟದ ಚರ್ಚೆ ಆಗಿತ್ತು. ಈ ಬಾರಿ ಪ್ರಶಸ್ತಿಯನ್ನೇ ಸ್ವೀಕರಿಸಿಲ್ಲ, ಟ್ರೋಫಿಯನ್ನೇ ಸ್ವೀಕರಿಸಿಲ್ಲ. ಈ ಮೂಲಕ ಜಾಗತಿಕ ಮಟ್ಟದಲ್ಲಿ ಪಾಕಿಸ್ತಾನ ತಲೆ ಎತ್ತದೇ ಇರುವ ರೀತಿಯಲ್ಲಿ ನಿನ್ನೆ ಟೀಮ್ ಇಂಡಿಯಾ ಮಾಡ್ತು ಅಂತ ಹೇಳಿ. ಪ್ರೇಮ್, ಖಂಡಿತವಾಗೂ ವಿಶ್ವಮಟ್ಟದಲ್ಲಿ ಭಾರತ ಪಾಕಿಸ್ತಾನದ ಮುಖಭಂಗವನ್ನು ಮಾಡಿರುವಂಥದ್ದು. ಟೂರ್ನಿಯ ಆರಂಭದಲ್ಲಿ ಪ್ರತಿಷ್ಠೆಯ ಪಂದ್ಯ ಆಗಿತ್ತು. ಪ್ರತಿಯೊಂದು ಮ್ಯಾಚು ಕೂಡ ಪಹಲ್ಗಾಮ್ ಮತ್ತು ಆಪರೇಷನ್ ಸಿಂಧೂರ ಬಳಿಕ ಪ್ರತಿಷ್ಠೆಯ ಮ್ಯಾಚ್ ಆಗಿತ್ತು. ಪ್ರತಿ ಮ್ಯಾಚಲ್ಲೂ ಕೂಡ ಆಗಿಂದನೇ ನೋ ಶೇಕ್ ಹ್ಯಾಂಡನ್ನು ಮಾಡಲಿಲ್ಲ. ಆವಾಗಲೇ ದೇಶಾದ್ಯಂತ ಪ್ರಶಂಸೆ ವ್ಯಕ್ತ ಆಯಿತು. ಅದಾದ ಬಳಿಕ ಪಾಕಿಸ್ತಾನದ ಆಟಗಾರರು ಕೂಡ ಪುಂಡಾಟವನ್ನು ಮೆರೆದ್ರು. ವಿಮಾನ ಸನ್ನೆ ಮತ್ತು ಬ್ಯಾಟನ್ನು ಗನ್ ರೀತಿಯಲ್ಲಿ ಇಟ್ಕೊಳ್ಳುವಂಥದ್ದು ಈ ರೀತಿಯಾಗಿ ಮಾಡಿದ್ರು. ಅದಕ್ಕೆ ತಕ್ಕ ಪಾಠವನ್ನು ಕಲಿಸಿದರೆ ಏನು ಪಾಕಿಸ್ತಾನದ ಮೂಲದ ಎಸಿಸಿ ಅಧ್ಯಕ್ಷರಿದ್ದಾರೆ, ಅವರಿಂದ ಪ್ರಶಸ್ತಿ ಸ್ವೀಕಾರ ಮಾಡೋದು ಬೇಡ ಅಂತೇಳಿ ನಿರ್ಧಾರವನ್ನು ಮಾಡಿ ಪ್ರಶಸ್ತಿಯ ಸ್ವೀಕಾರನ ಮಾಡ್ದೇ ವಿಶ್ವಮಟ್ಟದಲ್ಲಿ ಪಾಕಿಸ್ತಾನವನ್ನು ಮಾನ ಹರಾಜು ಹಾಕಿರುವಂಥದ್ದು. ಈ ರೀತಿಯಾಗಿ ಆಪರೇಷನ್ ಸಿಂಧೂರ, ಆನ್ ಫೀಲ್ಡ್ ಆಪರೇಷನ್ ಸಿಂಧೂರ ಅಂತ ಹೇಳ್ಬೋದಾಗಿದೆ. ಯಾಕೆಂತಂದ್ರೆ ಆ ಮಟ್ಟಕ್ಕೆ ಪಾಕಿಸ್ತಾನದ ಮಾನ ಹರಾಜಾಗಿರುವಂಥದ್ದು. ನಿಜಕ್ಕೂ ಇದಕ್ಕೆ ದೇಶಾದ್ಯಂತ ಪ್ರಶಂಸೆ ವ್ಯಕ್ತವಾಗ್ತಾ ಇದೆ. ಆಪರೇಷನ್ ಸಿಂಧೂರ ಅಲ್ಲ, ಆಪರೇಷನ್ ತಿಲಕ ನೆನ್ನೆ ಆಗಿರುವಂಥದ್ದು ಅಂತ ದೇಶಾದ್ಯಂತ ದೇಶದೆಲ್ಲ ಕೂಡ ಪ್ರಶಂಸೆ ವ್ಯಕ್ತ ಆಗ್ತಾ ಇರುವಂಥದ್ದು. ವಿಶ್ವಮಟ್ಟದಲ್ಲಿ ಪಾಕಿಸ್ತಾನದ ಮಾನ ಹರಾಜಾಗಿ ಈ ರೀತಿಯಾಗಿ ಎಐಸಿಸಿಯಲ್ಲಿ ಆಗಿದ್ದ ಮುಖ್ಯಸ್ಥರವನ್ನ ಮಾನವನ್ನು ಕೂಡ ಹರಾಜು ಹಾಕಿರುವಂಥದ್ದು. ಓಕೆ, ಥ್ಯಾಂಕ್ ಯು ಲೋಕೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ಭಾರತ ತಂಡ ಕ್ರಿಕೆಟ್ ಆಡುವಂತಹ ಸಂದರ್ಭದಲ್ಲಿ ಯಾವ ರೀತಿ ಉತ್ತರವನ್ನು ಕೊಡಬೇಕಿತ್ತು ಅದನ್ನು ಕೂಡ ಕೊಟ್ಟಿದೆ. ಪ್ರಶಸ್ತಿಯನ್ನು ಸ್ವೀಕರಿಸುವಂತಹ ಸಂದರ್ಭದಲ್ಲಿ ಯಾವ ರೀತಿ ಉತ್ತರವನ್ನು ಕೊಡಬೇಕಿತ್ತು ಅದನ್ನು ಕೂಡ ಕೊಟ್ಟಿದೆ. ಇಡೀ ಪಾಕಿಸ್ತಾನ ತಲೆ ಎತ್ತಿ ಓಡಾಡದಂತಹ ಪರಿಸ್ಥಿತಿ ನಿನ್ನೆ ಕ್ರಿಯೇಟ್ ಆಗಿರುವಂಥದ್ದು.